ಯೂರಿನ್ ಕಲರ್ ಚೇಂಜ್ ಆಗ್ತಿದೆಯಾ? ನಿಮ್ಮ ಬಾಡಿ ಕೊಡ್ತಾ ಇರೋ ಆ ಡೇಂಜರ್ ಸಿಗ್ನಲ್ ಮಿಸ್ ಮಾಡಬೇಡಿ. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ. ಈ ಬೇಸಿಗೆಯ ಬೇಗೆಯಲ್ಲಿ ನಮ್ಮ ದೇಹದಲ್ಲಿ ಶರವೇಗದಲ್ಲಿ ನೀರಿನಂಶ ಕಡಿಮೆಯಾಗುತ್ತೆ. ಇದರ ಬೆನ್ನಲ್ಲೇ ಹಲವರಿಗೆ ಕಾಡುವ ಒಂದು ಮುಖ್ಯ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೂತ್ರದ ಬಣ್ಣ ಬದಲಾಗುವುದು. ಕೆಲವರಲ್ಲಿ ಮೂತ್ರವು ಅತಿಯಾದ ಗಾಢ ಹಳದಿ ಅಥವಾ ಕಿತ್ತಳೆ ಬಣ್ಣಕ್ಕೆ ತಿರುಗುವುದಲ್ಲದೆ ತೀವ್ರ ದುರ್ವಾಸನೆ ಕೂಡ ಬರಲಾರಂಭಿಸುತ್ತೆ. ಇದನ್ನು ನೋಡಿ ಗಾಬರಿ ಪಡುವವರ ಸಂಖ್ಯೆಯೂ ಕೂಡ ಕಡಿಮೆ ಏನಿಲ್ಲ. ಆದರೆ ಇದಕ್ಕೆ ಅಸಲಿ ಕಾರಣ ಏನು? ನಿಮ್ಮ ದೇಹ ನಿಮಗೆ ಕೊಡ್ತಾ ಇರುವ ಎಚ್ಚರಿಕೆ ಏನಿರಬಹುದು? ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ. ಬೇಸಿಗೆಯಲ್ಲಿ ಕಾಡುವ ಈ ಸಮಸ್ಯೆಗೆ ಪ್ರಮುಖ ಕಾರಣ ನಿರ್ಜಲೀಕರಣ. ಬಿಸಿಲಿಗೆ ದೇಹದಿಂದ ಅತಿಯಾಗಿ ಬೆವರು ಹರಿದು ಹೋದಾಗ ನೀರು ಮತ್ತು ಅಗತ್ಯ ಖನಿಜಾಂಶಗಳ ಕೊರತೆ ಉಂಟಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಸರಿಯಾಗಿ ನೀರು ಕುಡಿಯದಿದ್ರೆ ಮೂತ್ರವು ಸಾಂದ್ರವಾಗಿ ಅದರ ಬಣ್ಣ ಬದಲಾಗುತ್ತೆ. ನಮ್ಮ ದೇಹದಲ್ಲಿ ಯೂರೋಕ್ರೋಮ್ ಹೆಸರಿನ ಅಂಶ ಇರುತ್ತೆ. ಇದು ಮೂತ್ರಕ್ಕೆ ಹಳದಿ ಬಣ್ಣವನ್ನು ನೀಡುತ್ತೆ. ನಾವು ಚೆನ್ನಾಗಿ ನೀರು ಕುಡಿದಾಗ ಮೂತ್ರವು ತಿಳಿ ಹಳದಿ ಅಥವಾ ನೀರಿನಂತೆ ಸ್ವಚ್ಛವಾಗಿರುತ್ತೆ. ಅದೇ ದೇಹದಲ್ಲಿ ನೀರಿನ ಕೊರತೆಯಾದಾಗ ಈ ಯೂರೋಕ್ರೋಮ್ ಪ್ರಮಾಣ ದಟ್ಟವಾಗಿ ಮೂತ್ರವು ಗಾಢ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಇನ್ನು ಕೆಲವು ಬಾರಿ ನಾವು ತೆಗೆದುಕೊಳ್ಳುವ ಮಲ್ಟಿ ವಿಟಮಿನ್ ಅಥವಾ ವಿಟಮಿನ್ ಬಿ ಮಾತ್ರೆಗಳಿಂದಲೂ ಹೀಗಾಗುವ ಸಾಧ್ಯತೆ ಕೂಡ ಇರುತ್ತೆ. ಒಂದೆರಡು ದಿನ ನೀರು ಕಡಿಮೆ ಕುಡಿದಾಗ ಹೀಗಾಗುವುದು ಸಹಜ. ಆದರೆ ಮೂತ್ರ ವಿಸರ್ಜನೆ ಮಾಡುವಾಗ ಉರಿ ಅಥವಾ ಹೊಟ್ಟೆಯ ಕೆಳಭಾಗದಲ್ಲಿ ನೋವು, ಅತಿಯಾದ ಬ್ಯಾಡ್ ಸ್ಮೆಲ್ ನಿರಂತರವಾಗಿ ಕಾಡ್ತಾ ಇದ್ರೆ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಇದು ಕೇವಲ ನಿರ್ಜಲೀಕರಣವಲ್ಲದೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಕಿಡ್ನಿ ಸ್ಟೋನ್ ಅಥವಾ ಲಿವರ್ಗೆ ಸಂಬಂಧಿಸಿದ ಗಂಭೀರ ಆರೋಗ್ಯ ಸಮಸ್ಯೆಯ ಮುನ್ಸೂಚನೆ ಕೂಡ ಆಗಿರಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಡಾಕ್ಟರ್ ಭೇಟಿ ಮಾಡುವುದು ಕಡ್ಡಾಯ. ಕಿಡ್ನಿ ಸಮಸ್ಯೆ ಹಾಗೂ ಯೂರಿನ್ ಇನ್ಫೆಕ್ಷನ್ ಇಂದ ದೂರವಿರಲು ತಜ್ಞರು ಕೆಲವು ಸರಳ ಸಲಹೆಗಳನ್ನು ನೀಡುತ್ತಾರೆ. ಸಾಕಷ್ಟು ನೀರನ್ನ ಕುಡಿಯಬೇಕು. ಬೇಸಿಗೆಯಲ್ಲಿ ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯುವುದು ರೂಢಿಸಿಕೊಳ್ಳಿ. ನೈಸರ್ಗಿಕ ಪಾನೀಯಗಳ ಬಳಕೆ. ಕೇವಲ ನೀರಷ್ಟೇ ಅಲ್ಲದೆ ಎಳನೀರು, ನಿಂಬೆಹಣ್ಣಿನ ಜ್ಯೂಸ್, ಮಜ್ಜಿಗೆ, ORS ದ್ರಾವಣಗಳನ್ನು ಕುಡಿಯುವುದರಿಂದ ದೇಹಕ್ಕೆ ಎಲೆಕ್ಟ್ರೋಲೈಟ್ ಸಿಗುತ್ತೆ. ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಮೂತ್ರಪಿಂಡದ ಆರೋಗ್ಯ ಕಾಪಾಡಿಕೊಳ್ಳಲು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.